ಒಂದು ಮಂಗ ದೊಡ್ಡ ಹಣ್ಣುಗಳಿಂದ ತುಂಬಿದ ಮರದಲ್ಲಿ ಸುಖವಾಗಿ ವಾಸಿಸುತ್ತಿತ್ತು. ಅದರ ಹತ್ತಿರ ಒಂದು ಮಟ್ಟಿ ನದಿಯಲ್ಲಿ ಕೊಕ್ಕರೆ ಇದ್ದು ದಿನಕ್ಕೆ ಹಣ್ಣುಗಳಿಗಾಗಿ ಮಂಗನನ್ನು ಭೇಟಿಯಾಗಲು ಬರುತ್ತಿದ್ದ. ಕೊಕ್ಕರೆ ಮತ್ತು ಮಂಗ ಉತ್ತಮ ಗೆಳೆಯರಾಗಿದ್ದರು. ಒಂದು ದಿನ ಮಂಗ ತನ್ನ ಎಲಗೂಡು ಹಣ್ಣುಗಳನ್ನು ಕೊಕ್ಕರೆಯ ಗಂಡಿನ ಮನೆಗೆ ಕಳುಹಿಸಿತು ಮತ್ತು ಕೊಕ್ಕರೆಯ ಹೆಂಡತಿ ಹಣ್ಣಿನ ರುಚಿಯನ್ನು ಮೆಚ್ಚಿಕೊಂಡಳು. ಆದ್ದರಿಂದ ಹೀಗೆ ಬರೆದ ಮಾತು ಬಂತು. ಕೊಕ್ಕರೆಯ ಹೆಂಡತಿ ಗಂಡನಿಗೆ ಹೆಸರಾಗಿ ಹೇಳಿದಳು, ನೀನು ಅಷ್ಟಾಗಿ ಮಂಗನಿಗಾಗಿಯೇ ಹಣ್ಣು ನೀಡುತ್ತಿದ್ದಂತೆ. ಅವನ ಹೃದಯವು ಬಹುಶಃ ಹಣ್ಣಿನಷ್ಟು ಸಿಹಿಯಾಗಬಹುದು. ಅವನ ಹೃದಯ ತಿನ್ನುವುದರ ಮೂಲಕ ನನ್ನ ಆರೋಗ್ಯ ಸರಿಯಾಗಬಹುದು. ಕೊಕ್ಕರೆ ಪಟ್ಟಾಳುವಿಕೆಯಿಂದ ತನ್ನ ಗೆಳೆಯನನ್ನು ಕೊಲೆ ಮಾಡಲು ಯೋಚಿಸಬೇಕಾಗಿ ಬಂತು. ಕೊಕ್ಕರೆ ಮಂಗನನ್ನು ತನ್ನ ಹೆಂಡತಿಯನ್ನು ಭೇಟಿಯಾಗಲು ನದಿಯನ್ನು ದಾಟಲು ಕರೆದನು. ನದಿಯ ಮಧ್ಯದಲ್ಲಿ ಕೊಕ್ಕರೆ ಮಂಗನ ತಾಯಿಯನ್ನು ಕೇಳಿದ ಪ್ರವೃತ್ತಿ ಯಥಾರ್ಥವನ್ನು ಬಹಿರಂಗವಾಗಿ ಹೇಳಿದರು. ಅವನು ಕೂಡ ತನ್ನ ಹೆಂಡತಿಯ ಆರೋಗ್ಯಕ್ಕಾಗಿ ಮಂಗನ ಹೃದಯವನ್ನು ಕೊಡುವ ಪ್ರಯತ್ನದಲ್ಲಿದ್ದನೆಂದು. ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯರಾಗದ ಮಂಗ ಚತುರವಾಗಿ ತಲೆ ಮಾಡಿದ ಮತ್ತು ಹೇಳಿದ, ನನ್ನ ಹೃದಯ ಮರದ ಬಳಿ ಇದ್ದು ನನ್ನ ಹೃದಯ ಮರದಲ್ಲಿ ಬಿಟ್ಟು ಬಂದೆ. ಅದನ್ನು ಕೊಂಡೊಯ್ಯಿ, ನಂತರ ನಾನು ಕೊಡುತ್ತೇನೆ. ಕೊಕ್ಕರೆ ಅದಕ್ಕೆ ನಂಬಿಕೆಯಿಟ್ಟು ಮರದ ಬಳಿಗೆ ಹಿಂತಿರುಗಿದನು. ಆಗ ಮಂಗ ಮರಕ್ಕೆ ಏರಿಸಿ ತನ್ನ ಸುರಕ್ಷಿತ ತಾಣಕ್ಕೆ ಓಡಿಹೋಯಿತು.